ವೀರಪ್ಪನ ಇದ್ದಿದ್ದ ಜಾಗ ಇದು. ನಾಗಮಲೆಯಲ್ಲಿದ್ದೀನಿ ನಾನು ಇವಾಗ. ನಾವು ಚಿಕ್ಕವರಿದ್ಬೇಕಾದ್ರೆ ಮೈಯೆಲ್ಲ ಜುಮ್ ಅನ್ಬಿಡೋದು ವೀರಪ್ಪನ ಕೇಳಿದ್ರೆ. ಸೊ ಆ ಜಾಗಕ್ಕೆ ಈಗ ಬಂದಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗು. ಇದು ಮಲೆ ಮಹದೇಶ್ವರ ಬೆಟ್ಟ ಹತ್ತಿ ಮತ್ತೆ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿರೋದು ದೇವಸ್ಥಾನದಿಂದ. ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ದೂರ ಹೋದರೆ ನಾಗಮಲೆ ದೇವಸ್ಥಾನ ಇದೆ. ಸೊ ಬನ್ನಿ ಹಂಗೆ ಹೋಗಿ ದರ್ಶನ ಮಾಡೋಣ ದೇವ್ರದ್ದು. ಇದು ರಾಜ್ಕುಮಾರ್ ಅವ್ರನ್ನ ಯಾವ ಬೆಟ್ಟ ತಂದ್ರೆ ಅದು ಅಲ್ಲಿ ನೋಡಿ, ಇಲ್ಲೇ ನೋಡಿ, ಅಲ್ಲೇ ಬಂದಿದ್ರೆ ಹೋಗಿ ನೋಡಿ, ಅಲ್ಲಿ ಕಾಣ್ತದೆ ನೋಡಿ, ಅಲ್ಲಿ ನೋಡಿ, ಅಲ್ಲ ಆ ಬೆಟ್ಟ ಕಾಣ್ತದೆ, ಆ ಬೆಟ್ಟ ಸಂಗಡಿ ಬೆಟ್ಟ ನೋಡಿ, ಅಲ್ಲಿ ಕಾಣ್ತದೆ ನೋಡಿ, ಆ ಬೆಟ್ಟ ಅಲ್ಲಿ ಸುಟ್ಟದ್ದು. ಒಂದೇ ದಿನ ಈರಪ್ಪನ ಹಿಡಿದಾಕ್ಬಿಡ್ರಿ ಈಗ. ಇವಾಗ ಆಗಿದ್ರೆ ಈಗೆಲ್ಲ ಕಂಪ್ಯೂಟರ್ ಕಾಲ ಎಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾ. DSP ತಮಿಳ್ನಾಡು DSP ಅಂತ ಬರ್ಮ. ನಾನು ಹಿಂಗೆ ಡೈರೆಕ್ಟ್ ಆಗಿ ಹೇಳ್ದಿ, ಅವ ಧರ್ಮರಾಜ್ ಅಂದ್ಬಿಟ್ಟು, ಧರ್ಮರಾಜೆ ಆಳು ಹೆಂಗಿರುವ ಗೊತ್ತಾ, ಮೀಸೆ ಬಿಟ್ಬಿಟ್ಟು ಬದ್ರ ಮುಂಚೆ ಊದ್ಕೊಬೇಕು ಹಂಗಿರುವ. ತಮಿಳ್ನಾಡು ಐಡಿಯಾ ಮಾಡ್ತಾ ಹಿಡಿದ್ರೆ ಕರ್ನಾಟಕದವ್ರು ಹಿಂಗೆ ಗೋದೆ ಏನು ಕರ್ನಾಟಕ ಸುಬ್ರ ಹಿಡಿದ್ರು ಹಾಕ್ಬಿಟ್ಟು ಸತ್ತಿ ಹಣಿಗೆ ಡಮ್ ಸುಟ್ ಮಾಡದ್ದು. ತಮಿಳು ಹತ್ರವಲ್ಲ ಅದರಿಂದ ಈಗ ನದಿ ದಾಟೋದ್ರೆ ಎಲ್ಲ ತಮಿಳು. ಇಲ್ಲೆಲ್ಲ ದನ ಕರುವೆಲ್ಲ ಮೇಸಿವಿನ ಹೆಣ್ಣು ಮಕ್ಳೆಲ್ಲ ಮೇಸವ್ರೆ. 106 ಕಡೆ ಆಡು ಇದು ಮೇಕೆಗಳೆಲ್ಲ ಮೇಸಿದೆ. ಅಲ್ಲೆಲ್ಲ ದಡ್ಡಿ ನೋಡಿ, ಇದೆಲ್ಲ ಫಾರೆಸ್ಟ್ ದಡ್ಡಿ ಹಾಕೊಂಡು ಅಲ್ಲೆಲ್ಲ ಫಾರೆಸ್ಟ್ ನೋಡ್ತಾರೆ. ರೋಡ್ ಮಾಡ ನೋಡಿ, ದೀಪ ಐತದಲ್ಲಿ. ಜೀವನ ಚೆನ್ನಾಗಿದೆಯಾ ಕಾಡಲ್ಲಿ ಅಂತೀರಾ? ಕಾಡಲ್ಲಿ ಮತ್ತೆ ಕಾಡಿ ಕುಂಟೆಕಾಯಿ ಸೊಪ್ಪು ಸೌದೆ ಎಲ್ಲ ತಿಂದ್ರೆ ಇನ್ನೂ ಜೋರು ನಮ್ಗೆ ಈ ಸೊಸೈಟಿ ಅನ್ನ ಗಿನ್ನಂದ್ರೆಲ್ಲ ನಮ್ಗೆಲ್ಲ ಇಷ್ಟ ಇಲ್ಲ. ನಮ್ಗೆ ಸಿಟಿ ಅವ್ರಿಗೆ ಇಲ್ಲಿ ಕಾಡ್ ನೋಡ್ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಸಿಟಿ ನೋಡ್ಬೇಕು ಅನ್ಸುತ್ತೆ. ಅಯ್ಯೋ ನಮ್ಗೆ ಸಿಟಿ ಎಲ್ಲ ನಮ್ಗೆ ಬೇಜಾರಪ್ಪ. ಇರಕ್ಕಾಗಲ್ಲ. ಕಾಡು ಬರಲಿ 4 ಪುಲಿಸ್ ಹಾಕ್ಬಿಡಲ್ಲಪ್ಪ, ವಿಸ ಹಾಕ್ಬಿಟ್ಟು ಹೌದು. ಅವ್ರಿಗೆ ಶಿಕ್ಷೆ ಕೊಟ್ರ ಅವ್ರಿಗೆ ಏನಾದ್ರು ಜೈಲ್ಗೆ ಹಾಕೋರು ಏನಾಯ್ತು ಅಂತ ಗೊತ್ತಿಲ್ಲ. ಬೇಕಾದಷ್ಟು ಹುಡಿ ಗಿರ್ಬಾವೆಲ್ಲ ಮನ್ಸನ್ಗೇನು ಮಾಡ್ದಿಲ್ಲ. ಮನ್ಸನ್ಗೇನು ಮಾಡಲ್ವಲ್ಲ. ಮನ್ಸನ್ಗೇನು ಬೆಟ್ಲೆ ಬಸ್ ಸೇರ್ಕೊಂಡಬೇಕು ಮುಂದೆ ಕಂಡ್ರೆ ಓಡ್ತಿದ್ದ. ಭಯ ಆಗ ವೀರಪ್ಪನ ಭಯ ಅವಾಗ. ಇವಾಗ ಇಲ್ಲವಲ್ಲ. ಮಳೆ ಜ್ವರ ಬರುತ್ತಲ್ಲ ಬಂದ್ರೆ. ಮಳೆ ಎಲ್ಲ ಚೆನ್ನಾಗಿ ಬರ್ತೀವಿ. ಇವತ್ತು ಒಂದು ವಾರಲೆಲ್ಲ ಮಳೆ, ಇನ್ನೇನು ಒಂದು ವಾರದಿಂದ ಮಳೆ ಇಲ್ಲ. ಇವತ್ತೇನು ಮೋಡ ಹೊಡಿತದೆ. ನಾಗಮಲೆ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಡೈವರ್ಷನ್ ಈ ಕಡೆ ನೋಡ್ತಾ ಇದೆ, ಗೊತ್ತಿಲ್ಲ ಇನ್ನು. ಅಲ್ಲಿ ಸೌಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ದೂರ ಇದೆ? 1 ಅವರ್ ಅಷ್ಟೇನಾ? ಹಾ, ನದಿ ಕಾಣಿಸುತ್ತೆ ಅಂದ್ರಲ್ವಾ? ಓ, ಇನ್ನು ಬೆಟ್ಟ ಹತ್ತಬೇಕಾ ನಾವು? ಇದು ಲಾಸ್ಟ್ ಇದಾ ಊರ? ಇದು ಇನ್ನು ಸಿಗುತ್ತಾ? ಇನ್ನೂ ಇದೆ ಒಂದೇ ಅಷ್ಟೇ. 1 ಕಿಲೋಮೀಟರಿಂದ ಫಾಲೋ ಮಾಡ್ತಾ ಇದೆ ಅದು. ಅದಕ್ಕೆ ಹೇಳೋದು ನಿಯತ್ತಿನ ನಾಯಿ ಅಂತ. ಎಷ್ಟು ಆತ್ಮೀಯತೆ, ಎಷ್ಟೇ ಸಲಿಗೆ ಬೆಳೆಸ್ಕೊಳ್ತೆ ನಾಯಿ. ಇಷ್ಟೇನೋ ಇರೋದು, ಇನ್ನೊಂದೇ ಇರೋದು ಅಷ್ಟೇ. ವಾಪಸ್ ಹೋಗು, ತಿನ್ಬಿಟ್ಟು ವಾಪಸ್ ಹೋಗಪ್ಪ, ನೀನು ಬರಬೇಡ. ಹೋಗು, ಬಾಯ್, ಹೋಗು ಹೋಗು ಅಷ್ಟೇ. ನೋಡು ಖಾಲಿ ಏನಿಲ್ಲ. ಊರಿಗೆ ಹೋಗು ಊರಿಗೆ. ಹಿಂಗೆ ಹೋಗು. ಬರ್ತೀಯಾ ನನ್ನ ಜೊತೆ? ಬರ್ತೀಯಾ ಬಾ. ಬಿಸ್ಕೆಟ್ ಖಾಲಿ ಬಿಡಲ್ವಾ ನನ್ನ ಜೊತೆ ಬರೋದನ್ನ? ಬಿಡೋದಿಲ್ಲ, ಬರ್ತೀಯಾ? ಇಲ್ಲೊಂದು ದೇವಸ್ಥಾನ ಇದೆ, ರಾಜ ನನ್ನ ಜೊತೆನೇ ಇದ್ದಾರೆ. ಇಲ್ಲೇ ಇರೋ, ಹಿಂದೆ ಬರಬೇಡ. ಅಲ್ಲೇ ಇರೋ ನೋಡಿ, ಅದು ಬಂತು. ಈ ಬಾಳ ಗುಡಿಯಲ್ಲಿ ನಿಜದ ಮುಂದೆ ನಾನು ಸಿಪಾಯಿ. ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಆಯ್ತಾ ದರ್ಶನ ಎಲ್ಲ ಚೆನ್ನಾಗಿ ಆಯ್ತು. ಎಷ್ಟು ಗಂಟೆ ಬಂದಿದ್ದೀವಿ? ಬೆಳಿಗ್ಗೆ 8:30 ಅಲ್ಲಿ ಗೇಟ್ ಹತ್ರ ಸಿಕ್ತು. ಓಕೆ, ಫೈನಲಿ ವಿ ಅರೈವ್ಡ್. ಕೊನೆಗೆ ನಾನು, ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಪುಚ್ಚುಗಳು ಇಬ್ಬರು ಇದ್ದಾರೆ. ಇನ್ನೊಬ್ಬ ನೋಡಿ ಅಲ್ಲಿದ್ದಾರೆ ಅಲ್ಲಿ. ಸೊ ಫೈನಲಿ ಅರೈವ್ ಆದ್ವಿ. ತುಂಬ ವ್ಯೂ ಚೆನ್ನಾಗಿದೆ. ಓಕೆ, ಇನ್ನೂ ಟೆಂಪಲ್ ನೋಡಿಲ್ಲ. ಓಕೆ, ಟೆಂಪಲ್ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡೋಣ. ಓಕೆ ಬನ್ನಿ. ನನ್ನ ಮಡದಿ ಮಲ್ಲಿಗೆಯಲ್ಲಿ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಕೊನೆಗೆ ರೀಚ್ ಆದ್ವಿ ನಾಗಮಲೆಯಲ್ಲಿ. ನೋಡಿ ಅಲ್ಲಿ ಹಿಂದೆ ಇರೋದು ಉದ್ಭವ ಮೂರ್ತಿ ಅಂತೆ. ದೇವರು ಫೋಟೋ ತೆಗೆಯಿಲ್ಲ ಅಂತಿದ್ದಾರೆ. ಓಕೆ, ದೇವರ ಮೂರ್ತಿ ನೋಡಿಸ್ತಾರೆ. ಮತ್ತು
ಮತ್ತು ಇಲ್ಲಿ ಸುತ್ತ ಪ್ರದಕ್ಷಿಣೆ ಈಗ ಹಾಕ್ಬೋದು. ಮೂರ್ತಿ ಪ್ರದಕ್ಷಿಣೆ ಸರ್ಪ ಶೇಪಲ್ಲಿ ಇದೆ. ಸರ್ಪ ಶೇಪಲ್ಲಿದೆಯಾ? ಬಂಡೆ. ನನ್ನ ಮನೆಯ ಮುಂದೆ ಅಲ್ಲಿ ಕಾವೇರಿ ದಿನವು ಶಶಿಯು ಹುಟ್ಟಿ ಬಂದರು. ನನ್ನ ರತಿಯ ಮೊಗವ ಮರೆ ಮಾಚದಂಥ ನಗುವ ಅವನೆಂದು ತಾರಲಿಲ್ಲವೇ ಪ್ರಿಯೇ. ಓಹೋ ನನ್ನ ಕಣ್ಣ ಮುಂದೆ ಮರಗಿಡದ ಮಂದೆ ಮಂದೆ ಕೋಟಿ ಪಕ್ಷಿ ಕೂಗು ಕೇಳಿ ಬಂದರು. ನನ್ನ ಚೆಲುವೆ ಹಾಡು ಅನುರಾಗದಿಂದ ನೋಡು ಆ ರಾಗ ನೋಟ ಕಾಣದೆ ಪ್ರಿಯೇ. ಸಹ್ಯಾದ್ರಿ ಕಾಯ್ವಳು ನನ್ನ ಮನೆಯ ಕರುಣೆಯ ಮೇಲೆ ಬೆರಗುವಳು ನನ್ನ ಮಡದಿ ನೊಸಲಿನ ಮೇಲೆ ಅಂದ. ಊಟ ಮಾಡ್ತಿದ್ದೀರಾ? ಊಟ ಮಾಡಿದ್ರೆ ಬಜಿ ತಗೊಳ್ಳಿ. ಮುದ್ದೆ ಊಟ ಸಿಕ್ತು. ಹೋಗ್ಬೇಕಾದ್ರೆ ಆರ್ಡರ್ ಮಾಡಿ ಹೋಗಿದ್ವಿ, ಹಾಗಾಗಿ ಮುದ್ದೆ ಊಟ, ಯಾಕಂದರೆ ಮುದ್ದೆ ಊಟ ಸಿಗ್ತಾಯಿರಲಿಲ್ಲ. ಇವತ್ತು ವೀಕೆಂಡಲ್ಲ, ಇವತ್ತು ಗುರುವಾರ. ವೀಕೆಂಡಲ್ಲಿ ಆರ್ಡರ್ ಮಾಡಬೇಕಾಗಿರೋದು ಪರಿಸ್ಥಿತಿ ಇರಲ್ಲ. ಸೊ ಇದು ಚೆನ್ನಾಗಿ ಕಡಿಮೆ ಇರೋದ್ರಿಂದ ಆರ್ಡರ್ ತೊಗೊಳ್ತಾರೆ. ನಾನು ಟೆಸ್ಟ್ ಮಾಡೋದಕ್ಕೆ ಅಂತ ಕೇಳಿದ್ರೆ ಅಲ್ಲಿ ಎಲ್ಲೂ ಊಟ ಇಲ್ಲ ಅಂತ ಹೇಳಿದ್ರು. ಸೊ ಒಳ್ಳೆ ಕೆಲಸ ಮಾಡಿದ್ವಿ, ಆರ್ಡರ್ ಮಾಡೋದು ಒಳ್ಳೆ ಮುದ್ದೆ ಊಟ ಸಿಕ್ಕಿದೆ. ಇಂದ ಇಂದು ಸಿಹಿಯಾದ ದಿವಸ ಬಂತೆ, ಇಂದು ನಾಳೆ ಸಿಹಿಯು ಸ್ನೇಹವೆಂಬುದು. ಅಂತರಾಳವೆಂಬ ನೇತ್ರಾವತಿಯ ತುಂಬ ಈ ಸ್ನೇಹ ಜಲದ ನೋಡು ಹೊತ್ಕೊಂಡ್ಬರೋದು. ಉಸಿರು ಎಂಬ ಹಕ್ಕಿ ಎದೆ ಗೂಡಿನಲ್ಲಿ ಸಿಕ್ಕಿ ಕುಹು ಕುಹು ಎಂದರೇನೆ ಜೀವನ. ಬೆಚ್ಚಗಿರುವ ಮನೆಯ ತನ್ನ ಇಚ್ಛೆಯರಿವ ಸತಿಯ ಸವಿ ಪ್ರೇಮ ದೊರೆತ ಬಾಳು ಧನ್ಯವೋ.